ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್. ಇವತ್ತು ನಾನು ಕ್ಲೋಸ್ ನೆಕ್ ಕಟಿಂಗ್ ಹೇಳ್ತಾ ಇದ್ದೀನಿ. ಯಾವ ಥರ ಮೆಜರ್ಮೆಂಟ್ ಇದೆ ನೋಡೋಣ ಬನ್ನಿ. ಬ್ಲೌಸ್ ಲೆಂತ್ 14 ಇಂಚು, ಶೋಲ್ಡರ್ 15 ಇಂಚು, ಆರ್ಮೋಲ್ ರೌಂಡ್ 18 ಇಂಚು, ಚೆಸ್ಟ್ 38, ವೇಸ್ಟ್ 34, ಫಸ್ಟ್ ಡಾಟ್ ಪ್ಯಾಂಟ್ 9.5 ಇಂಚು. ಈ ಪ್ರಕಾರ ಮೆಜರ್ಮೆಂಟ್ ಇದೆ. ಮೊದಲಿಗೆ ನಾನಿಲ್ಲಿ 2 ಪದ ಲೈನಿಂಗ ಮಡಿಚಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಲೈನಿಂಗ ಮಡಿಚಿಬಿಟ್ಟು ಫಸ್ಟ್ ನಮ್ಮದು ಲೆಂತ್ ಎಷ್ಟೈತೆ ಅಂದ್ರೆ ನೋಡ್ಕೋಬೇಕಾಗುತ್ತೆ. ಕೆಳಗೆ ಒಂದು ಅರ್ಧ ಇಂಚು ನಾವೇನು ಸ್ಟಿಚಿಂಗ್ ಮಾಡ್ತೇವಲ್ಲ ಅದಕ್ಕೆ ಅರ್ಧ ಇಂಚು ಈ ಥರ ಒಂದು ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಬ್ಲೌಸ್ ಲೆಂತ್ ಎಷ್ಟೈತಪ್ಪ ಅಂದ್ರೆ ನಮಗಿಲ್ಲಿ 14 ಇಂಚು ಬ್ಲೌಸ್ ಲೆಂತ್ ಐತಿ. ಒಂದು ಅರ್ಧ ಇಂಚ್ ಮೇಲೆ ಹೊಲಿಗೆಗೋಸ್ಕರ ಇಟ್ಕೊಳ್ಳೋಣ. 14.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, 14.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಕೆಳಗೆ ಒಂದು ಅರ್ಧ ಇಂಚ್ ಹೊಲಿಗೆಗೋಸ್ಕರ. ಒಟ್ಟು ನಮಗೆ ಪೂರ್ತಿ 14 ಇದ್ರೆ 1 ಇಂಚ್ ಎಕ್ಸ್ಟ್ರಾ ಆಗಿ 15 ಇಂಚು ತೊಗೋಬೇಕಾಗತ್ತೆ. 1.5 ಇಂಚಷ್ಟು ನಾನಿಲ್ಲಿ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಕಾಲರ್ ನೆಕ್ ಆಗಿರ್ಬೋದು, ಹಾಗೆ ಕ್ಲೋಸ್ ನೆಕ್ಕಿಗೆ ನಾವಿಲ್ಲಿ 1 ರಿಂದ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಶೋಲ್ಡರ್ 15 ಇಂಚ್ ಐತಲ್ಲ ಅದರ ಅರ್ಧ ನಾವು ಇಲ್ಲಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಶೋಲ್ಡರ್ ಸ್ವಲ್ಪ ನಮ್ಗೆ ಜಾಸ್ತಿ ಬೇಕಾಗುತ್ತೆ. ಆರ್ಮೋಲ್ ರೌಂಡ್ 7 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಮ್ಗೆ 18 ಇಂಚ್ ಐತಲ್ಲ ಅದಕ್ಕೆ ನಾನಿಲ್ಲಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ವೇಸ್ಟ್ ಬಂದುಬಿಟ್ಟು ನಮಗಿಲ್ಲಿ 34 ಐತಲ್ಲ ಅದರ 4ನೇ ಭಾಗ 8.5 ಇಂಚ್ ತೊಗೋಬೇಕಾಗುತ್ತೆ. ಹಾಗೆ 1 ಇಂಚ್ ಎಕ್ಸ್ಟ್ರಾ ಹಿಂಭಾಗ ಟಕ್ಸ್ ಏನಿರುತ್ತಲ್ಲ ಅದಕ್ಕೆ ತೊಗೋಬೇಕಾಗುತ್ತೆ. ಆಮೇಲೆ ಬಾಡಿ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನಮ್ಗೆ 38 ಇಂಚ್ ಬಾಡಿ ಮೆಜರ್ಮೆಂಟ್ ಐತಿ. 9.5 ಇಂಚ್ ತೊಗೊಂಡು 3/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ನಾನಿಲ್ಲಿ. ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮಗೆಲ್ಲಿ ಓಪನ್ ಅನ್ನೋದಿರೋದಿಲ್ಲ. ಹಾಗಾಗಿ ನಾನು 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ 2 ಇಂಚ್ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು ಶೋಲ್ಡರ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಶೋಲ್ಡರಿಂದ ಹಾರ್ಮೋಲ್ ರೌಂಡ್ ಸೇಪ್ ತಕ್ಕೋಬೇಕಾಗತ್ತೆ. ಆಮೇಲೆ ಸ್ಕೇಲ್ ಇಟ್ಬಿಟ್ಟು ಈ ಥರ ನಾವು ಹಾರ್ಮೋಲ್ ರೌಂಡ್ ಸೇಪ್ ತಕ್ಕೊಳ್ಳೋಣ. ನಮ್ಗೆ ಹಾರ್ಮೋಲ್ ರೌಂಡ್ 18 ಇಂಚ್ ಇದ್ದಾಗ ಅದರ ಅರ್ಧ ನಮಗೆ 9 ಇಂಚ್ ಬರಬೇಕು. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟ್ ನಮಗಿಲ್ಲಿ 9.5 ಇಂಚ್ ಬರ್ತಾಯಿದೆ. ಅರ್ಧ ಇಂಚ್ ಹೊಲಿಗೆಗೋಸ್ಕರ 18 ಇಂಚ್ ಇದ್ದಾಗ ಈ ಥರ ನಾವು ಹಾರ್ಮೋಲ್ ರೌಂಡನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಇಂಚ್ ನಾವೇನು ಹೊಲಿಗೆ ಹಾಕೋತೇವಲ್ಲ ಅದಕ್ಕೆ ಬಿಟ್ಕೊಂಡು ಇವಾಗ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 3 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. 3 ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ಇವಾಗ ನಾವು ಹಿಂಭಾಗ ನೆಕ್ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಸೇಪ್ ಕೊಡಬೇಕಾಗತ್ತೆ. ಈ ಥರ ಸ್ಕೇಲ್ ಇಟ್ಬಿಟ್ಟು ನೋಡಿ, ಈ ಥರ ಸ್ಕೇಲ್ ಇಟ್ಬಿಟ್ಟು ಸೇಪ್ ತಕ್ಕೊಳ್ಳೋಣ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮ್ಗೆ ಹಿಂಭಾಗ ನೆಕ್ ಅನ್ನೋದಿರೋದಿಲ್ಲ. ಇವಾಗ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇಷ್ಟು ನಮ್ಗೆ ಹಿಂಭಾಗದಲ್ಲಿ ಮಾರ್ಕಿಂಗ್ ಅನ್ನೋದಿರುತ್ತೆ. 2 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ಗೋಸ್ಕರ ಬಿಟ್ಕೋಬೇಕಾಗತ್ತೆ. ಆಮೇಲೆ ಏನಿತ್ತಲ್ಲ ನಮ್ಗೆ ಹಿಂಭಾಗ ಏನು ನಾವು ಟಕ್ಸ್ ಹಿಡಿತೇವಲ್ಲ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು 5 ಇಂಚ್ವರೆಗೂ ನಾವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಗೆ ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚ್ವರೆಗೂ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾರ್ಕಿಂಗ್ ಆದರೆ ನಮ್ಗೆ ಹಿಂಭಾಗ ಮಾರ್ಕಿಂಗ್ ಅನ್ನೋದು ರೆಡಿ ಆಯಿತು. ಇದು ಪರ್ಫೆಕ್ಟ್ ನಮಗೆ ಕ್ಲೋಸ್ ನೆಕ್ ಯಾವ ಥರ ಕಟಿಂಗ್ ಮಾಡೋದಂತ ನಾನಿಲ್ಲಿ ಹೇಳ್ತಾಯಿದ್ದೀನಿ. ನೋಡಿ, ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಇವಾಗ ಕಟಿಂಗ್ ಮಾಡ್ತಾ ಬರೋಣ. ನೋಡಿ, ಇವಾಗ ಕ್ಲೋಸ್ ನೆಕ್ ಅನ್ನೋದು ತುಂಬ ಟ್ರೆಂಡ್ ಆಗಿದೆ. ಹಾಗಾಗಿ ನಾನಿವತ್ತು ಕ್ಲೋಸ್ ನೆಕ್ ಯಾವ ಥರ
ಕಟ್ಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹಿಂಭಾಗ ಕಟ್ಟಿಂಗ್ ಮುಗಿತು. ಇವಾಗ ನೆಕ್ಸ್ಟ್ ಏನಿತ್ತಲ್ಲ ಮುಂಭಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ 1 ಇಂಚಿನಷ್ಟು ನಾನಿಲ್ಲಿ ಇದೇನು ನಾವು ಗುಂಡಿ ಪಟ್ಟಿ ಹಾಕಿ ಇಡ್ತೇವಲ್ಲ ಅಲ್ಲಿಗೆ ಇಟ್ಕೊಂಡು ಇದು ಅರ್ಧ ಇಂಚ್ ನಾವು ಮುಂಭಾಗ ನೆಕ್ ಕಡಿಮೆ ಮಾಡ್ಕೋಬೇಕಾಗತ್ತೆ ನೋಡಿ. ನಾನು ಹಿಂಭಾಗ ಸ್ವಲ್ಪ ಈ ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಹಿಂಭಾಗ ನೆಕ್ಕಿನ ಮುಂಭಾಗ ನೆಕ್ ಸ್ವಲ್ಪ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ಅರ್ಧ ಇಂಚು. ಹಿಂಭಾಗ ನೆಕ್ 3 ಇಂಚ್ ಐತಲ್ಲ, ಇದು 2.5 ಇಂಚ್ ಬರೋ ಥರ ನಾನಿಲ್ಲಿ ಇಟ್ಕೋಬೇಕಾಗತ್ತೆ. ಆ ಟೈಪ್ ಇಟ್ಕೊಂಡು ಇಲ್ಲಿ ಹಾರ್ಮೋಲ್ ರೌಂಡ್ ಯಾವ ಥರ ನಾವು ಕಟಿಂಗ್ ಮಾಡಿರ್ತೀವಲ್ಲ ಹಿಂಭಾಗ ಅದೇ ಥರ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಹಿಂಭಾಗನ ತಕ್ಕೊಂಬಿಡ್ಬೇಕಾಗತ್ತೆ ನೋಡಿ. ಇಲ್ಲಿ ನೆಕ್ಕಲ್ಲಿ ಮಾತ್ರ ನಮ್ಗೆ ವ್ಯತ್ಯಾಸ ಅನ್ನೋದು ಬರುತ್ತೆ ನೋಡಿ. ಈ ಥರ ಲೈನ್ ಹಾಕ್ಕೊಂಬಿಡೋಣ. ಯಾಕಂದ್ರೆ ಹಿಂಭಾಗ ನಮ್ಗೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಮುಂಭಾಗ ನಮ್ಗೆ 7 ಇಂಚ್ ನೆಕ್ ಬರೋದ್ರಿಂದ ನಾನಿಲ್ಲಿ ಮುಂಭಾಗ ನೆಕ್ ಸ್ವಲ್ಪ ನಾನಿಲ್ಲಿ ಕಡಿಮೆ ಮಾಡಿದ್ದೀನಿ. 3 ಇಂಚ್ವರೆಗೂ ಬ್ರಾಡ್ ತೊಗೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಆಮೇಲೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೋಡಿ ಮುಂಭಾಗ ನೆಕ್ ಅನ್ನೋದು ರೆಡಿ ಆಯಿತು. ಇವಾಗ ನಾವು ಟೆಕ್ಸ್ 9.5 ಇಂಚ್ ಇರುತ್ತಲ್ಲ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 10 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಕೆಳಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಎರಡೂ ಕಡೆ 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೇಟಾಗಿ ಲೈನ್ ಹಾಕಿದ ಮೇಲೆ ಅರ್ಧ ಇಂಚ್ ನಾವು ಇಲ್ಲಿ ಕೆಳಗೆ ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. 4 ಇಂಚ್ವರೆಗೂ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ 4 ಇಂಚ್ ಮಾರ್ಕ್ ಮಾಡಿದ ಮೇಲೆ. ಆಮೇಲೆ ಆ ಕಡೆ 1.5 ಇಂಚ್ ಈ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಮತ್ತೆ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ. ಎರಡೂ ಕಡೆ ಲೈನ್ ಹಾಕಿದ ಮೇಲೆ ಎರಡನೇ ಟೆಕ್ಸಿಗೋಸ್ಕರ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು 1.25 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕಿ ಎರಡನೇ ಟೆಕ್ಸ್ ಅನ್ನೋದು ರೆಡಿ ಆಯಿತು. ಇವಾಗ 3ನೇ ಟೆಕ್ಸ್ ನೋಡಿ ಈ ಥರ ಕ್ರಾಸ್ ಮೇಲೆ ಒಂದು 2ರಿಂದ 2.5 ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ಥರ ಲೈನ್ ಹಾಕಿಬಿಟ್ಟು 3ನೇ ಟೆಕ್ಸ್ ಅನ್ನೋದನ್ನು ರೆಡಿ ಮಾಡ್ಕೊಂಬಿಡೋಣ. ಇವಾಗ ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ ನಮ್ಮ ಬಾಡಿ ಮೆಜರ್ಮೆಂಟ್ 9.5 ಇಂಚ್ ಐತಲ್ಲ, 1.25 ಇಂಚ್ ಇದಕ್ಕೂ ಜಾಸ್ತಿ ತೊಗೊಂಡು ಈ ಥರ ಲೈನ್ ಹಾಕೋಣ ಒಂದು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ. ಆಮೇಲೆ ಏನೈತಲ್ಲ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕಿದ ಮೇಲೆ ಈ ಸೈಡು 1.5 ಇಂಚು ಗ್ಯಾಪ್ ಇಟ್ಬಿಟ್ಟು ಲೈನ್ ಹಾಕಬೇಕಾಗತ್ತೆ. ಅಂದ್ರೆ ನಮ್ಗೆ 3 ಟೆಕ್ಸ್ ಮಾತ್ರ ಈ ಬ್ಲೌಸಿಗೆ ಬರ್ತಾವೆ ನೋಡಿ. ಇದಕ್ಕೂ 1.5 ಗ್ಯಾಪ್ ಇಟ್ಟು ಲೈನ್ ಹಾಕಿ ಇವಾಗ ನಮ್ಗೆ ಮುಂಭಾಗ ಮಾರ್ಕಿಂಗ್ ಅನ್ನೋದು ಮುಗಿತಾ ಬಂತು. ಇವಾಗ ನಾವೇನು ಉಕ್ಸ್ ಹಾಕ್ತೇವಲ್ಲ ಅಲ್ಲಿಗೆ ಕ್ರಾಸಾಗಿ 1/4 ಇಂಚ್ವರೆಗೂ ಕ್ರಾಸ್ ಬರೋ ಥರ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ಚಿಂಗಿಗೆ 1/4 ಇಂಚ್ ಮಾರ್ಕ್ ಮಾಡಿ ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಇವಾಗ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ. ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಮುಂಭಾಗ ಅನ್ನೋದು ಇವಾಗ ರೆಡಿ ಆಯಿತು. ನಮ್ಗೆ 4ನೇ ಟೆಕ್ಸ್ ಬೇಕಪ್ಪ ಅಂದ್ರೆ ಅರ್ಧ ಇಂಚ್ ಮಾತ್ರ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಿ ಇದೇ ಥರನ ಕಟ್ಟಿಂಗ್ ಮಾಡ್ತಾ ಬರಬೇಕು. ಇದು ತುಂಬಾ ಪರ್ಫೆಕ್ಟಾಗಿ ನಾನು ಕಟ್ಟಿಂಗ್ ಹೇಗೆ ಕೊಡ್ತಾಯಿದ್ದೀನಿ ನೋಡಿ. ಇದೇ ಥರ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಯಾಕಂದರೆ ಇವಾಗ ಕ್ಲೋಸ್ ನೆಕ್ ತುಂಬ ಟ್ರೆಂಡಲ್ಲಿದೆ, ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮುಂಭಾಗ ಕಟ್ಟಿಂಗ್ ಮುಗೀತು. ಇವಾಗ ನಾವು ನೆಕ್ಸ್ಟ್ ಏನೈತೆ ಅಂದ್ರೆ ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ನೋಡ್ಕೊಳ್ಳೋಣ.
ಇಲ್ಲಿ ನಾನು ಆರ್ಮೋಲ್ ರೌಂಡ್ ಮುಂಭಾಗ ಕಟಿಂಗ್ ಮಾಡಿಲ್ಲ, ಹಾಗಾಗಿ ಇವಾಗ ಮುಂಭಾಗ ಆರ್ಮೋಲ್ ರೌಂಡ್ ಒಂದು 1/4 ಇಂಚ್ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಮಾರ್ಕ್ ಮಾಡಿದ ಮೇಲೆ ಮುಂಭಾಗ ಆರ್ಮೋಲ್ ರೌಂಡ್ ಒಂದು 1/4 ಇಂಚ್ವರೆಗೂ ನಾವು ಸೇಪ್ ತಕ್ಕೊಂಬಿಟ್ಟು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಮ್ಗೆ ಆರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ನಾನು ಇವತ್ತು ಇಲ್ಲಿ 1/4 ಇಂಚ್ ಈ ಥರ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಏನೈತಪ್ಪ ಅಂದ್ರೆ ನಾವು ಕ್ರಾಸ್ ಬೆಲ್ಟ್ ಯಾವ ಥರ ಮಾರ್ಕಿಂಗ್ ಮಾಡ್ಕೋಬೇಕಂತಂದ್ರೆ ನೋಡಿ, ಇವಾಗ ಕ್ರಾಸ್ ಬೆಲ್ಟ್ ನಮಗೆ 4 ಇಂಚ್ ಐತಲ್ಲ, ಈ ಕಡೆ 3/4 ಇಂಚ್ ಐತಿ. ಈಗ ಕಚ್ಚಾಗೋಸ್ಕರ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಗೆ ವೇಸ್ಟ್ 8.5, ಹಾಗೆ 2 ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡಿ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಏನೈತೆ ಅಂದ್ರೆ ಕೆಳಗೆ ಕಚ್ಚಾಗೋಸ್ಕರ ಒಂದು 1/2 ಇಂಚ್ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಲೈನ್ ಹಾಕಿದ ಮೇಲೆ ನಮಗೆ 4 ಇಂಚ್ ಐತಲ್ಲ, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆಮೇಲೆ ಏನೈತಲ್ಲ, ನಾವು ಇವಾಗ 1 ಇಂಚ್ ಡೌನ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಎಲ್ಲಿಗೆ ಕ್ರಾಸ್ ಅನ್ನೋದು ಬರುತ್ತೋ ಅಲ್ಲಿಗೆ 1 ಇಂಚ್ ಡೌನ್ ಮಾಡ್ಕೋಬೇಕಾಗತ್ತೆ. ಈ ಥರ ಲೈನ್ ಹಾಕಿಬಿಟ್ಟು ಈ ಥರ ಚೌಕಾಗಿ ಒಂದು ಬಾಕ್ಸ್ ಮಾಡ್ಕೋಣ. ಆಮೇಲೆ ನಾವು ಕ್ರಾಸ್ ಬೆಲ್ಟ್ ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ, 3.5 ಇಂಚ್ ತೊಗೊಂಡು ಇಲ್ಲೇ 1 ಇಂಚ್ ನಾವು ಇಲ್ಲೆಷ್ಟು ತೊಗೊಂಡಿರ್ತಲ್ಲ ಅದಕ್ಕಿಂತ 1 ಇಂಚ್ ಕಡಿಮೆ ಮಾರ್ಕ್ ಮಾಡಿಬಿಟ್ಟು ಸ್ಕೇಲ್ ಇಟ್ಟು ಲೈನ್ ಹಾಕ್ಕೊಂಬಿಡೋಣ. ಈ ಥರ ಮಾಡೋದ್ರಿಂದ ನಮ್ಗೆ ಕ್ರಾಸ್ ಬೆಲ್ಟ್ ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೋಡಿ, ಕ್ಲೋಸ್ ನೆಕ್ ಯಾವ ಥರ ಕಟಿಂಗ್ ಮಾಡೋದು, ಮುಂಭಾಗ ಹಿಂಭಾಗ ಹಾಗೂ ಕ್ರಾಸ್ ಬೆಲ್ಟ್ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.